ಮಿಥುನ ರಾಶಿಯ ಡಿಸೆಂಬರ್ 2024 ಭವಿಷ್ಯ. ಡಿಸೆಂಬರ್ ಪ್ರಾರಂಭದಲ್ಲಿ ಶುಕ್ರನು ಧನು ರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಇದು ನಿಮ್ಮ 7ನೇ ಮನೆಯನ್ನು ಪ್ರಭಾವಿಸುತ್ತೆ. ಸಂಗಾತಿಯೊಂದಿಗೆ ಉತ್ತಮ ಸಮಾಲೋಚನೆ ಇರಬಹುದು, ಆದರೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು, ಖಿನ್ನತೆ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದಷ್ಟು ತಾಳ್ಮೆಯಿಂದ ಮಾತಾಡಿ. ಪಾಲುದಾರಿಕಾ ವ್ಯವಹಾರಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಜಾಗರೂಕವಾಗಿರಿ. ಹೊಸ ಒಪ್ಪಂದಗಳಲ್ಲಿ ಸಹಿ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಪರಿಶೀಲಿಸಿ ಮಾಡೋದು ತುಂಬ ಒಳ್ಳೆಯದು. ಇನ್ನು ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಮೆದುಳಿಗೆ ಸಂಬಂಧಪಟ್ಟಂತೆ ಒತ್ತಡದಿಂದ ದೂರವಿರಬೇಕಾಗುತ್ತೆ. ಆದಷ್ಟು ವಿಶ್ರಾಂತಿ ಪಡೆಯೋದು ತುಂಬ ಒಳ್ಳೆಯದು. ಮಂಗಳ ಗ್ರಹನು ಡಿಸೆಂಬರ್ನಲ್ಲಿ ನಿಮ್ಮ ವೃಶ್ಚಿಕ ರಾಶಿಯಲ್ಲಿ 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಇದು ನೀವು ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಅದು ನೆರವೇರುತ್ತೆ. ಅರ್ಧಕ್ಕೆ ನಿಂತಿರುವಂಥ ಕೆಲಸಗಳು ಈಗ ನೀವು ಪ್ರಯತ್ನ ಪಟ್ಟರೆ ಆದಷ್ಟು ಸಿಗ್ಬೋದು. ಇನ್ನು ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಸೋಲಿಸಲು ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಕೋಪ ಕಮ್ಮಿ ಮಾಡಿಕೊಂಡ್ರೆ ಆದಷ್ಟು ಒಳ್ಳೆಯದು. ಪಿತ್ತ ಸಮಸ್ಯೆ ಅಥವಾ ಹೊಟ್ಟೆಯ ಕಿರಿಕಿರಿ ಬರುತ್ತೆ. ಆರೋಗ್ಯದಲ್ಲಿ ಎಚ್ಚರ ಇರಲಿ. ಬುಧ ಗ್ರಹ ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಾನೆ ಈ ಡಿಸೆಂಬರ್ 14ರಿಂದ. ಇದರಿಂದಾಗಿ ಹಳೆಯ ಯೋಜನೆಗಳನ್ನು ಮರುಪರಿಶೀಲಿಸಲು ಇದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಯಾರ ಹತ್ರನಾದರೂ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಆದಷ್ಟು ಎಚ್ಚರವಾಗಿರಿ. ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿಯೂ ತಪ್ಪು ಅರ್ಥ ಮಾಡಿಕೊಳ್ಳೋದು ಕಾಮನ್ ಆಗಿಬಿಟ್ಟಿದೆ ಅಲ್ವಾ. ಹಾಗಾಗಿ ಯೋಚನೆ ಮಾಡಿ ಮಾತಾಡೋದು ತುಂಬ ಒಳ್ಳೆಯದು. ಹಣಕಾಸಿನ ಪರಿಸ್ಥಿತಿಯಲ್ಲಿ ಈ ತಿಂಗಳು ಸ್ವಲ್ಪ ಆದಷ್ಟು ಹಿನ್ನಡೆ ಆಗುತ್ತೆ. ಆರ್ಥಿಕ ಯೋಜನೆ ಗಟ್ಟಿಯಾಗಿರಬೇಕಾಗತ್ತೆ. ಇದರಿಂದ ಹೊಸ ಹೂಡಿಕೆಗಳನ್ನು ತೆಗೆದುಕೊಳ್ಳೋದು, ಅವಲೋಕನ ಮಾಡಿ ನಂತರ ಮುಂದುವರಿಸೋದು ತುಂಬ ಒಳ್ಳೆಯದು. ಮಿಥುನ ರಾಶಿಯ ಶುಭ ದಿನಗಳು ಅಂದರೆ ಅದರಲ್ಲೂ ಮದುವೆ ದಿನ ಅಂದರೆ ಡಿಸೆಂಬರ್ ತಿಂಗಳಲ್ಲಿ 3, 9, 15, 21. ಇನ್ನು ಶುಭ ಕಾರ್ಯಗಳು ಅಂದರೆ ಒಳ್ಳೆ ಕೆಲಸ ಏನು ಮಾಡಬೇಕು ಅಂತ ಇರ್ತೀರ ಅದು ಮಾಡೋದಾದರೆ ಡಿಸೆಂಬರ್ 4, 8, 12, 20. ಗೃಹ ಪ್ರವೇಶ ಮಾಡಬೇಕು ಅನ್ನೋರಿಗೆ ಡಿಸೆಂಬರ್ 5, 11, 18, 23. ಇನ್ನು ಅಶುಭ ದಿನಗಳು ಅಂದರೆ ಡಿಸೆಂಬರ್ 6, 14, 19, 25. ಈ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೀರ್ಮಾನಿಸಬೇಡಿ. ಮಿಥುನ ರಾಶಿಯವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಹನುಮಂತನ ಆರಾಧನೆಯನ್ನು ಮಾಡಿ. ಓಂ ಹನುಮಂತಾಯೈ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಪಠಿಸಿ. ಇನ್ನು ಗಣೇಶನ ಪೂಜೆಯನ್ನು ಮಾಡಿ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಪಠಿಸಿ. ಶಿವ ಪೂಜೆಯನ್ನು ಮಾಡುವುದಾದರೆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಹೇಳಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಹೊಸ ಒಡಂಬಡಿಕೆ ಅಥವಾ ಪ್ರಮುಖ ನಿರ್ಧಾರಗಳನ್ನು ತಕ್ಷಣ ಮಾಡೋಕೆ ಹೋಗಬೇಡಿ. ನಿಮ್ಮ ಶಕ್ತಿಯನ್ನು ಗುರಿಯ ಕಡೆಗೆ ಕೇಂದ್ರೀಕರಿಸಿ. ತಾಳ್ಮೆ, ಶಾಂತತೆ ಮತ್ತು ತರ್ಕಬದ್ಧ ನಡೆಯುವ ಮೂಲಕ ಸಮಸ್ಯೆಗಳ ಸುಲಭವಾಗಿ ಪರಿಹರಿಸಿಕೊಳ್ಳಿ. ಧನ್ಯವಾದಗಳು.